ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೋತೀನಿ. ಬರೀ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ರಿ ಫ್ರೆಂಡ್ಸ್, ಇವತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ಏನಂತಂದ್ರೆ ನಮ್ದು RCB ಈ ಸಲ ಕಪ್ ಗೆಲ್ತ್ರಿ ಫ್ರೆಂಡ್ಸ್. ನೋಡ್ರಿ, RCB ನಮ್ದು ಒಂದು ಹೆಮ್ಮೆ ಟೀಮ್. ಅದು ವುಮೆನ್ಸ್ ಟೀಮ್ ಆಗಲಿ ಅಥವಾ ಮೆನ್ಸ್ ಟೀಮ್ ಆಗಲಿ, ಟೀಮೇ. ಆದ್ರೆ ಇವತ್ತು ಮಸ್ತ್ ಮಜಾ ಬಂತ್ರಿ ಫ್ರೆಂಡ್ಸ್. ನಿನ್ನೆ ಮ್ಯಾಚ್ ನೋಡಿದ್ವಿ, ಅಬ್ಬಬ್ಬ ಏನು ಮಜಾ ಮ್ಯಾಚ್ ರೀ ಫ್ರೆಂಡ್ಸ್. ನಮ್ಮ RCB ಕಪ್ ಗೆಲ್ಕೊಂಡೇ ಬಂದ್ರಿ ಫ್ರೆಂಡ್ಸ್. ನೋಡ್ಬೋದು ನಿನ್ನೆ ಅಬ್ಬಬ್ಬ ಏನು ಬ್ಯಾಟಿಂಗ್ ರೀ. ಈಗ ನಮ್ಮ RCBದು ಬ್ಯಾಟಿಂಗ್ ಅಂತರ ಮಸ್ತ್ ಗಿಚ್ಚು ಗಿಲಿಗಿಲಿ ಆಯ್ತು ನೋಡ್ರಿ ನಿನ್ನೆ. ಅಬ್ಬಬ್ಬ ಏನು ಬ್ಯಾಟಿಂಗ್ ರೀ. 2 ವಿಕೆಟ್ ಹೋದು ಪರವಾಗಿಲ್ಲ, ಆದ್ರೆ ಮ್ಯಾಚ್ ಗೆಲ್ಕೊಂಬಂದಾರ. ಕಪ್ ಗೆದ್ದೀವಿ. ಈಗ ಒಂದು ಕಪ್ ಬರ್ಬೇಕಿತ್ತು. 16 ವರ್ಷದಿಂದ ಕಾಯ್ಕೋತ ಬಂದಿದ್ದೀವಿ. ಇವತ್ತು ಗೆಲ್ತೀವಿ ಕಪ್ಪ ಅಂತೇಳಿ. ಆದ್ರೆ ಒಟ್ಟೆ ಗೆಲ್ಕೊಂಡ್ ಬಂದಿವಿ. ನಮ್ಮ ವುಮೆನ್ಸ್ ಟೀಮ್ ಗೆದ್ದೈತಿ. ಮೆನ್ಸ್ ಟೀಮ್ನು ಈ ಸಲ ಗೆಲ್ತೈತೆ ಅನ್ನೋ ವಿಶ್ವಾಸದೊಂದಿಗೆ ಇವತ್ತು ವುಮೆನ್ಸ್ ಟೀಮ್ದವ್ರು ಗೆದ್ದಾರಂದ್ರೆ ನಮಗಂತ್ರ ಭಾಳ ಖುಷಿ ಆಗಿತ್ತು ನೋಡ್ರಿ ಫ್ರೆಂಡ್ಸ್. ಏನು ಹೇಳ್ಬೇಕು, ನಂಗೆ ಮಾತೇ ಬರತ್ತಿಲ್ಲ. 16 ವರ್ಷದಿಂದ ದಾರಿ ಕಾಯ್ತಿದ್ವಿ. ಇವತ್ತು ಗೆಲ್ತಾರ ಅಂಥೇಳಿ ಒಟ್ಟು ಹೆಂಗ ಮಾಡಿ ಒಟ್ಟು ಗೆದ್ರಲ್ಲ ಫ್ರೆಂಡ್ಸ್. ನಮಗೆ ಅಬ್ಬಬ್ಬ ಸಮಾಧಾನ ಆಯ್ತು ನೋಡ್ರಿ. ಸಾರ್ಥಕ ಆಯ್ತು ರೀ ಫ್ರೆಂಡ್ಸ್. ಇವತ್ತು ನಮಗೆ ಒಂದು RCB ಟೀಮ್ ಬಂದಿದ್ದಕ್ಕೆ. ಮೆನ್ಸ್ದವ್ರು ನೀವು ಪಾಪ ಪ್ರಯತ್ನ ಮಾಡಾಕ್ತೀರಿ. ನೀವು ಈ ಸಲ ಗೆಲ್ತೀರ ಅನ್ನೋದು ವಿಶ್ವಾಸ ಐತಿ. ಆದರೆ ಈ ಸಲ ವೇಟ್ ಮಾಡ್ರಿ. ಈ ಸಲ ನಾವೇ ಬರ್ತೀವಿ ವುಮೆನ್ಸ್ ಟೀಮ್ದವ್ರು ಅಂತೇಳಿ ಹೇಳಿದ್ರು. ಆಯ್ತು ಅಂತೇಳಿ ಓಕೆ ಅಂತೇಳಿ ಅವ್ರಿಗೆ ಚಾನ್ಸ್ ಕೊಟ್ಟಿವ್ರಿ ಫ್ರೆಂಡ್ಸ್ ನಾವು. ಅಲ್ಲ, ಈ ಸಲ ಅಂತ್ರ ಬಿಡ್ಲಾರ್ದೆ ಕಪ್ RCB ಒಳಗೆ ಈಗ ಬಂದೇ ಬಿಟ್ಟೈತಿ. ಈಗ 2ನೇ ಕಪ್ ನಮ್ಮ ಮೆನ್ಸ್ ಟೀಮ್ದವ್ರು ಬರ್ತೈತ್ರಿ ಫ್ರೆಂಡ್ಸ್. 100% ಬಂದೇ ಬರ್ತೈತ್ರಿ ಫ್ರೆಂಡ್ಸ್. ನೀವು ಕೂಡ ವೇಟ್ ಮಾಡ್ರಿ. ಈಗ ಇದೇ ತಿಂಗಳ 22ನೇ ತಾರೀಕು ಫಸ್ಟ್ ಮ್ಯಾಚ್ ಐತಿ. ಒಟ್ಟು ಮ್ಯಾಚ್ ಗೆಲ್ಕೊಂಡು ಪ್ಲೇ ಆಫಿಗೆ ಹೋಗಿ ಕಪ್ ಗೆದ್ದು 2 ಕಪ್ ಮೆನ್ಸ್ ಟೀಮಿನ ಮತ್ತು ವುಮೆನ್ಸ್ ಟೀಮಿನ ಕಪ್ ಬಾಜು ಇಟ್ಟು ಎಲ್ಲರೂ ಸೆಲಿಬ್ರೇಷನ್ ಮಾಡ್ತೀವಿ. ಹಂಗೆ ಇಡೀ ಕರ್ನಾಟಕದ ಮೂಲೆಯಲ್ಲಿ ನಮ್ದು RCB ಟೀಮಿಂದ ಒಂದು ಹವಾಯಿ. ಹೆಲೋ ಫ್ರೆಂಡ್ಸ್, ನೋಡ್ರಿ ಕೊನೆಗೂ ನಮ್ಮ ಆಸೆ ಈಡೇರಿತ್ರಿ. ನಮ್ಮ ಗಂಡ ಹುಲಿಗಳು ಹೊಡಿಲಿಲ್ಲ ಅಂದ್ರೆ ಏನಾಯ್ತ್ರಿ ಫ್ರೆಂಡ್ಸ್, ನಮ್ಮ ಒಂದು RCB ಟೀಮಿನ ಒಂದು ಹೆಣ್ಮಕ್ಕಳು ಸ್ತ್ರೀಯರು ಈ ಒಂದು ಕಪ್ ಗೆಲ್ಕೊಂಡ್ ಬಂದಾರ ಅಂದ್ರೆ ನಮಗಂತ್ರ ಭಾಳ ಖುಷಿ ರೀ ಫ್ರೆಂಡ್ಸ್, ಹೆಮ್ಮೆ ರೀ ಫ್ರೆಂಡ್ಸ್. ಒಂದು 16 ವರ್ಷದಿಂದ ಕಾಯ್ತಾ ಇದ್ದೀವಿ. ಆದರೆ ಕೊನೆಗೂ ನಮ್ಮ ಆಸೆ ಇವಾಗ ಈಡೇರಿದೆ ಫ್ರೆಂಡ್ಸ್. ನನಗಂತ್ರ ಇಷ್ಟ ಖುಷಿ ಆಗತ್ತದ ರೀ. ಏನು ಮಾತು ಹೇಳ್ಬೇಕು ಅನ್ನೋದು ನನಗೆ ತಲೆಯಾಗ ಬರತ್ತಿಲ್ರಿ ಫ್ರೆಂಡ್ಸ್. ಇವಾಗ ಒಟ್ಟು ಕೊನೆಗೆ ಆಸೆ ಈಡೇರ್ತಲ್ಲ, ಚಲೋ ಅನ್ನಿಸ್ರಿ ಫ್ರೆಂಡ್ಸ್. ನಮ್ಮ RCB ಟೀಮಿನ ಒಂದು ಏನು ಸ್ತ್ರೀಯರಿಗೆ ಸ್ಟ್ರಾಂಗ್ ಪ್ಲೇಯರ್ ಅಂದರೆ ಅವರು ವುಮೆನ್ಸ್ ಅವರೇ. ಅವ್ರಿಗೆ ಒಂದು ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ್ ರೀ ಫ್ರೆಂಡ್ಸ್. ಅವರಿಗೆ ಅವರು RCB ಟೀಮಿಂದ ಒಂದು ಇತಿಹಾಸವನ್ನೇ ಬರೆದಿದ್ದಾರೆ ಫ್ರೆಂಡ್ಸ್. ಖರೆ ಹೇಳ್ಬೇಕಂದ್ರೆ ಒಂದು ಮಾತು ಹೇಳ್ತೀನಿ ರೀ ಫ್ರೆಂಡ್ಸ್, ನಮ್ಮ RCB ವುಮೆನ್ಸ್ ಟೀಮ್ ಅಂದ್ರೆ ಅವರೇ ಸ್ಟ್ರಾಂಗ್ ರೀ ಫ್ರೆಂಡ್ಸ್. ನಾನು ನೋಡಿದೆ ಫ್ರೆಂಡ್ಸ್ ನ್ಯೂಸ್ ಅಗಳೇ ಜಸ್ಟ್. ಅಲ್ಲಿ ನನಗೊಂದು ಮಾತು ಗೊತ್ತಾಯ್ತು. ನಮ್ಮ ಕರ್ನಾಟಕದ ಇಡೀ ಫ್ಯಾನ್ಸ್ ಏನದಾರಲ್ಲ ಅವರು ಎಲ್ಲರೂ ನಮ್ಮ ವುಮೆನ್ಸ್ ಟೀಮ್ ಸ್ಟ್ರಾಂಗ್ ಅಂತಾನೆ ಹೇಳಕತ್ತಾರ. ಇದೇ ಒಂದು ಉತ್ಸಾಹ ಮತ್ತು ಉಲ್ಲಾಸದಿಂದ ಮುಂದಿನ ವರ್ಷನೂ ಕಪ್ ನಮ್ಮದೇ ತಗೊಂಡ್ಬರ್ತೀವಿ. ಈ ವರ್ಷ ಅಂದ್ರೆ ಬಂದೀವಿ, ಆದ್ರೆ ಮುಂದಿನ ವರ್ಷನೂ ನಮ್ಮದೇ ಕಪ್ಪಾಗಿ ನಾವು ತಗೊಂಡು ಬರ್ತೀವಿ ರೀ ಫ್ರೆಂಡ್ಸ್. ಈಗ ನನಗೆ ಮಾತು ಹೊಳಕತ್ತಿಲ್ಲ. ಸ್ಮೃತಿ ಮಂದನಾ ಅವರು ಪಾಪ ಚಲೋ ಆಡಕತ್ತಿದ್ರು ಅಂದ್ರು, ಔಟ್ ಆದ್ರು ಪರವಾಗಿಲ್ಲ. ನಮ್ಮ ಇನ್ನುಳಿದ ಪ್ಲೇಯರ್ ಒಂದಿಬ್ರು ಮಸ್ತ್ ಆಡಿದ್ರು ಫ್ರೆಂಡ್ಸ್. ಅಪ್ಪ ಏನು ಜಬರ್ದಸ್ತ್ ರೀ. ಡೆಲ್ಲಿ ಕೂಡ ಐತ್ರಿ. ಡೆಲ್ಲಿದವರು ಏನು ಜಾಸ್ತಿ ಅವರು ರನ್ ಹೊಡಿಲಿಲ್ಲ ಅಂದ್ರು. ನಮ್ದು 115 ರನ್ ಹೊಡೆದ ನಮ್ಮ RCBಗೆ ಕಪ್ ತರ್ಸಕ್ಕೆ ಇಷ್ಟೆಲ್ಲ ಏನು ಪ್ರಯತ್ನ ಮಾಡ್ಯಾರಲ್ಲ ಫ್ರೆಂಡ್ಸ್, ಅವ್ರಿಗೆ ಒಂದು ದೊಡ್ಡ ಸಲಾಮ್. RCBಗೆ ಜೈ. ನೆಕ್ಸ್ಟ್ ಒಂದು ಬ್ಲಾಗ್ ಒಳಗೆ ಸಿಗುಮ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.